ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ರುಚಿಕರವಾದ ಬೆಳಗಿನ ತಿಂಡಿ ಅಥವಾ ಸಾಯಂಕಾಲದ ತಿಂಡಿ ಅಂತ ಕೂಡ ಹೇಳ್ಬೋದು ಮಾಡ್ತಾ ಇದ್ದೇನೆ. ನಮ್ಮ ತುಳುನಾಡಿನ ಸ್ಪೆಷಲ್ ಅಂತ ಹೇಳ್ಬೋದು, ಅಥವಾ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿಯಾಗಿ ಇದನ್ನ ಮಾಡ್ತಾರೆ. ಇದಕ್ಕೆ ಸ್ವೀಟ್ ಹಾಕಿ ಅಂದ್ರೆ ಬೆಲ್ಲವನ್ನು ಉಪಯೋಗಿಸಿ ಮಾಡಿದ್ದೇನೆ ನಾನು ಇವತ್ತು, ಅಥವಾ ಬೆಲ್ಲ ಹಾಕದೆ ಕೂಡ ನೀವು ಮಾಡ್ಕೊಳ್ಬಹುದು. ಗೆಂಡ ತಡ್ಡಿ ಅಂತ ಕೂಡ ಹೇಳ್ತಾರೆ, ಅಥವಾ ಓರ್ಪಾಳೆ ಅಂತ ಕೂಡ ಹೇಳ್ತಾರೆ. ಈ ದೋಸೆಯನ್ನ ನಾವು ಬಾಣಲೆಯಲ್ಲಿ ದೋಸೆ ಹಿಟ್ಟನ್ನ ಹಾಕಿ ಮಾಡುವಂತದ್ದು. ಇದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ನೋಡುವ. ಇಲ್ಲಿ 1 ಕಪ್ ಅಕ್ಕಿಯನ್ನ ತಗೊಂಡಿದ್ದೇನೆ. ಅದರ ಜೊತೆಗೆ ಈಗ 1 ಕಪ್ ಅಕ್ಕಿಯನ್ನ ಒಂದು 4 ಗಂಟೆಗಳಷ್ಟು ಹೊತ್ತು ಅಥವಾ 2 ಗಂಟೆಗಳಷ್ಟು ಹೊತ್ತು ನೆನೆಸಿಕೊಳ್ಬೇಕು. ಅಕ್ಕಿ ನೆನೆದ ನಂತರ ಅದರಲ್ಲಿದ್ದ ನೀರನ್ನೆಲ್ಲ ಬಗ್ಗಿಸಿಕೊಂಡಿದ್ದೇನೆ. ಆಮೇಲೆ ಇದಕ್ಕೆ 1 ಮುಳ್ಳು ಸೌತೆಯನ್ನ ಸ್ವಲ್ಪ ಸಿಪ್ಪೆಯನ್ನ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಬೆಲ್ಲ, ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲವನ್ನ ಹಾಕೊಳ್ಳಿ. ಇಲ್ಲಿ ಒಂದು ಕಪ್ ಸಣ್ಣ ಒಂದು ಬೌಲಲ್ಲಿ ಬೆಲ್ಲವನ್ನ ತಕೊಂಡಿದ್ದೇನೆ. 1 ಗ್ಲಾಸ್ ಅಕ್ಕಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ. ಜಾಸ್ತಿ ಸ್ವೀಟ್ ಬೇಕು ಅಂತ ಇದ್ರೆ ನಿಮ್ಗೆ ಸ್ವಲ್ಪ ಇನ್ನೂ ಜಾಸ್ತಿ ಬೆಲ್ಲ ಹಾಕ್ಬೋದು. ನಾನು ಮೀಡಿಯಂ ಆಗಿ ಬೆಲ್ಲವನ್ನ ಹಾಕೊಂಡಿದ್ದೇನೆ. ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರನ್ನ ಕಡಿಮೆ ಹಾಕಿ ಗ್ರೈಂಡ್ ಮಾಡ್ಬೇಕು. ಯಾಕೆಂದ್ರೆ ಇಲ್ಲಿ ಅಕ್ಕಿ ಜೊತೆಗೆ ನಾವು ಮುಳ್ಳು ಸೌತೆಯನ್ನ ಹಾಕಿ ಗ್ರೈಂಡ್ ಮಾಡ್ತೇವೆ. ಮುಳ್ಳು ಸೌತೆಯಲ್ಲಿ ಕೂಡ ನೀರಿನ ಅಂಶ ಇರೋದ್ರಿಂದ ನೀರು ಜಾಸ್ತಿ ಹಾಕುವ ಚಾನ್ಸಸ್ ಇದೆ. ನಾವು ಗ್ರೈಂಡ್ ಮಾಡುವಾಗ ಅಕ್ಕಿಗೆ ಹಾಕೊಳ್ಳುವಾಗ ನೋಡ್ಕೊಳ್ಬೇಕು. ಈಗ ಗ್ರೈಂಡ್ ಮಾಡುವಾಗಲೇ ಬೆಲ್ಲ ಕೂಡ ಹಾಕೊಳ್ತಾ ಇದ್ದೇನೆ, ಒಟ್ಟಿಗೆ ಗ್ರೈಂಡ್ ಮಾಡ್ತಾ ಇದ್ದೇನೆ. ತುಂಬಾನೇ ರುಚಿ ಆಗ್ತದೆ ಇದು. ನೀವಿಲ್ಲಿ ಕಾಯಿ ತುರಿ ಬೇಕಾದ್ರೂ ಗ್ರೈಂಡ್ ಮಾಡುವಾಗ ಸ್ವಲ್ಪ ಹಾಕೊಳ್ಬಹುದು, ಇನ್ನು ಕೂಡ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ, ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದ್ರೂ ಮಾಡ್ಬೋದು, ಮಕ್ಕಳಿಗೆ ಟಿಫಿನಿಗಾದ್ರೂ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿರ್ತದೆ ತಿನ್ಲಿಕ್ಕೆ ಸ್ವೀಟ್ ಆಗಿ, ಅಥವಾ ಸಾಯಂಕಾಲ ಆದ್ರೂ ಮಾಡ್ಕೊಳ್ಬಹುದು ತಿಂಡಿಗೆ ಅಂತ ಹೇಳಿ. ಯಾರಾದ್ರೂ ನೆಂಟರು ಬಂದ್ರು ಅಂತ ಹೇಳಿದ್ರು ಒಂದು ತಿಂಡಿಗೆ ಅಂತ ಹೇಳಿ ಮಾಡಿಕೊಳ್ಬಹುದು. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಮುಳ್ಳು ಸೌತೆಯಲ್ಲಿದ್ದ ನೀರು ಸಾಕಾಗ್ತದೆ ಯಾವಾಗ್ಲೂ. ಈ ತರ ಬಾಣ್ಲೆ ತಗೊಂಡಿದ್ದೇನೆ. ಇದಕ್ಕೆ ಒಂದು ಚಮಚಷ್ಟು ತುಪ್ಪವನ್ನ ಹಾಕೊಂಡು ಇದು ಕಾಯ್ತಾ ಇರ್ಬೇಕಾದ್ರೆ ನಾವು ಮಾಡ್ಕೊಂಡ ಹಿಟ್ಟಿದೆ ಅಲ್ವಾ, ಇದನ್ನ ಹಾಕೊಳ್ಳೋದು. ಉಪ್ಪು ಕೂಡ ಹಾಗೆ ಜಾಸ್ತಿ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಹಾಕೊಳ್ಬೇಕು. ಯಾಕಂದ್ರೆ ಬೆಲ್ಲ ಸಿಹಿ ಇರೋದ್ರಿಂದ ಉಪ್ಪು ಜಾಸ್ತಿ ಆದ್ರೆ ಟೇಸ್ಟ್ ಅಂತ ಅನಿಸೋದಿಲ್ಲ. ಇದನ್ನ ಒಂದ್ ಸೌಟ್ ಹಾಗೆ ಬಾಣ್ಲೆಗೆ ಹಾಕಿ ಜಸ್ಟ್ ಒಂದ್ ಸ್ವಲ್ಪ ಟಚ್ ಮಾಡಿ ಆಮೇಲೆ ಮುಚ್ಚಿ ಬೇಯಿಸಿಕೊಳ್ಳೋದು. ಬೇಯಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ, ಒಂದು 3 ನಿಮಿಷ ಬೇಕಾಗ್ತದೆ ಬೇಯಲಿಕ್ಕೆ. ಹಾಗೆ ಎಲ್ಲವನ್ನ ಬೇಯಿಸ್ಕೊಳ್ಳೋದು. ಕೆಲವರು ಈ ತರ ಓಡ್ಪಾಳೆಯನ್ನ ಬೆಲ್ಲ ಹಾಕದೆ ಕೂಡ ಮಾಡ್ಬೋದು. ಬೆಲ್ಲ ಹಾಕದೆ ಮಾಡುವಾಗ ನೀವು ನಾವು ಇಲ್ಲಿ ಕಪ್ಪ ರೊಟ್ಟಿ ಅಂತ ಕೂಡ ಹೇಳ್ತೇವೆ. ಅದು ಮಣ್ಣಿನ ಒಂದು ಓಡಿನಲ್ಲಿ ಕೂಡ ಇದನ್ನ ಮಾಡ್ಕೊಳ್ಬಹುದು. ಇಲ್ಲಿ ಬಾಣ್ಲೆಯಲ್ಲಿ ಮಾಡ್ಲಿಕ್ಕೆ ತುಂಬಾ ಸಿಂಪಲ್, ಹಾಗೆ ಇದು ಸುಲಭವಾಗಿ ಮಾಡ್ಕೊಳ್ಳೋದು. ಮಣ್ಣಿನ ಒಂದು ಓಡಿನಲ್ಲಿ ಮಾಡೋದಕ್ಕಿಂತ ಕೂಡ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ನೋಡಿ, ಎಷ್ಟು ಸಾಫ್ಟ್ ಆಗಿ, ಎಷ್ಟು ಅಂದ್ರೆ ಸೈಡ್ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು, ಆಗ ಇದು ಎಬ್ಬಿಸ್ಲಿಕ್ಕೆ ಸುಲಭ ಆಗ್ತದೆ. ಆಮೇಲೆ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋದು, ಹಿಟ್ಟನ್ನ ಹಾಕೊಳ್ಳೋದು. ಫ್ರೆಂಡ್ಸ್, ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಯ್ತು ಅಂತ ಆದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡೋದಂತಾದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೋಡಿ, ಈಗ ಎಲ್ಲವನ್ನ ಕೂಡ ಮಾಡ್ಕೊಂಡಾಯ್ತು. ಇದು 2 ರೊಟ್ಟಿಗಳನ್ನ ನಾವು ತಿನ್ಬಹುದು, ಹೊಟ್ಟೆ ಫುಲ್ ಆಗ್ತದೆ. ಹಾಗೆ ಸ್ವೀಟ್ ತುಂಬಾನೇ ಟೇಸ್ಟಿಯಾಗಿ ಬರ್ತದೆ. ಮುಳ್ಳು ಸೌತೆ ಎಲ್ಲ ಹಾಕಿದ್ರಿಂದ ಮುಳ್ಳು ಸೌತೆಯ ಫ್ಲೇವರ್ ಎಲ್ಲ ಚೆನ್ನಾಗಿರ್ತದೆ. ಈಗ ಇದನ್ನ ನಾವು ಟೇಸ್ಟ್ ಮಾಡುವಂತಹ ಸಮಯ. ಇದಕ್ಕೆ ಯಾವುದೇ ಚಟ್ನಿ ಆಗ್ಲಿ ಎಂತ ಸಹ ಬೇಡ, ಹಾಗೆ ತಿನ್ಬೋದು, ತುಂಬಾನೇ ರುಚಿಯಾಗಿರ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ. ಹೀಗೇನೆ ಬೇರೆ ಬೇರೆ ವೆಜ್ ರೆಸಿಪೀಸ್ಗಳ ಜೊತೆಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.